ಕೆಂಪುಕೋಟೆ ಕೂಗಳತದಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಆಗಿದ್ದು 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಿನ್ನೆ ಸ್ಥಳಕ್ಕೆ ಗೃಹ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು. ಇವತ್ತು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಎನ್ಐಎ ಎಸ್ಪಿಜಿ ಮುಖ್ಯಸ್ಥರ ಜೊತೆ ಇವತ್ತು ಅಮಿತ್ ಶಾ ಅವರು ಮಹತ್ವದ ಮೀಟಿಂಗ್ ಮಾಡಲಿದ್ದಾರೆ. ಬೆಳಗ್ಗೆ 9:30 ಸಭೆಯನ್ನ ನಡೆಸ್ತಾರಂತೆ ಅಮಿತ್ ಶಾ. ಗುಪ್ತಚರ ಮುಖ್ಯಸ್ಥರ ಜೊತೆಗೂ ಕೂಡ ಅಮಿತ್ ಶಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತನಿಖಾ ಸಂಸ್ಥೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಸೇರಿದಂತೆ ಎನ್ಐಎ ಸೇರಿದಂತೆ ಹಲವು ತನಿಖಾ ಸಂಸ್ಥೆಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹಾಗಾಗಿ ಅದೇ ಅಧಿಕಾರಿಗಳ ಜೊತೆ ಇವತ್ತು ಮಾಹಿತಿಯನ್ನ ಪಡೆದುಕೊಳ್ತಾರಂತೆ. ಘಟನೆಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲೇ ನಡೆಯುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಘಟನೆ ಆಗ್ತಾ ಇದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟರು. ಪರಿಸ್ಥಿತಿಯ ಅವಲೋಕನ ಆಯಿತು. ಹಲವಾರು ಜನ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನೇರವಾಗಿ ಅವರನ್ನ ಭೇಟಿಯಾಗುವ ಮೂಲಕ ಆರೋಗ್ಯವನ್ನ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಚಾರಿಸಿದ್ರು ನಿನ್ನೆ ಸ್ಪಾಟಿಗೆ ಬಂದು. ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಇದಾದ ಬಳಿಕ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾರಂತೆ ಅಮಿತ್ ಶಾ ಅವರು ಉನ್ನತ ಅಧಿಕಾರಿಗಳ ಜೊತೆಗೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಇದೇನಾದರೂ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ರೂಪುಗೊಂಡು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವುದಾದ್ರೂ ಉಗ್ರ ಸಂಘಟನೆಯವರು ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ. ಘಟನಾ ಸ್ಥಳಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಆರೋಗ್ಯ ವಿಚಾರಿಸಲಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ನಂತರ ಸ್ಪಾಟಿಗೆ ಭೇಟಿ ಕೊಡುವಂತಹ ಚಾನ್ಸಸ್ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಳಿಕ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗುವ ಸಾಧ್ಯತೆ. ಆಸ್ಪತ್ರೆಗೆ ಮೊದಲು ಹೋಗ್ತಾರೆ, ಅಲ್ಲಿಂದ ಸ್ಪಾಟಿಗೆ ಬರ್ತಾರೆ ಅಂತ ಈಗಾಗಲೇ ಅಮಿತ್ ಶಾ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ. ಬಟ್ ಇವತ್ತು ಸ್ಪಾಟಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರುವ ನಿರೀಕ್ಷೆ ಇದೆ. ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ, ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ. ಅಲ್ಲಿಂದ ಘಟನೆ ಆಯ್ತಲ್ಲ ಕೆಂಪುಕೋಟೆಯ ಕೂಗಳತೆ ದೂರದಲ್ಲಿ ಮೆಟ್ರೋ ಸ್ಟೇಷನ್, ಅಲ್ಲಿ ಬಂದು ಸ್ಥಳವನ್ನ ಅವಲೋಕನ ಮಾಡಲಿದ್ದಾರೆ, ಪರಿಸ್ಥಿತಿಯ ಅವಲೋಕನ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ಆತ್ಮಾಹುತಿ ದಾಳಿನ ಅನ್ನೋದು ಕೂಡ ಈ ಕ್ಷಣಕ್ಕೂ ಪ್ರಶ್ನೆ ಇದೆ. ಬಟ್ ಅಲ್ಲಿ ಈ ಆತ್ಮಾಹುತಿ ದಾಳಿ ಆದರೂ ಕೂಡ ಇಫ್ ಸಪೋಸ್ ಯಾವುದೋ ಉಗ್ರ ಸಂಘಟನೆಯ ಕೈವಾಡ ಇದ್ರೂ ಕೂಡ ಅಲ್ಲಿ ಬಲಿಯಾಗಿರೋದು ಒನ್ಸ್ ಅಗೇನ್ ಅಮಾಯಕರು, ಸಾಮಾನ್ಯ ಜನ ಕೂಡ ಹಲವಾರು ಜನರು ಇದರಲ್ಲಿ ಬಲಿಯಾಗಿದ್ದಾರೆ. ಹಂಗಾಗಿ ಇದೆಲ್ಲವೂ ಕೂಡ ಪ್ರಶ್ನೆ, ಇದರ ಉದ್ದೇಶ ಏನು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬರೋ ಚಾನ್ಸಸ್ ಇದೆ ಅಂತೆ ಸ್ಪಾಟಿಗೆ. ಆಪರೇಷನ್ ಸಿಂಧೂರದ ಬಳಿಕ ಒಂದಷ್ಟು ಪ್ರತೀಕಾರಕ್ಕೆ ಸಂಚು ರೂಪುಗೊಂಡಿತ್ತು ದೇಶದಾದ್ಯಂತ ಉಗ್ರರಿಂದ ಅಂತ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಫೇಲ್ಯೂರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಭದ್ರತಾ ಪಡೆಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಇಡೀ ದೇಶದಾದ್ಯಂತ 11ಕ್ಕೂ ಹೆಚ್ಚು ಉಗ್ರರನ್ನ ಬಂಧಿಸ್ತಾರೆ, ಒಂದಷ್ಟು ಸ್ಫೋಟಕಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ. ಬಟ್ ಅದಾದ ಕೆಲ ಗಂಟೆಗಳಲ್ಲೇ ಯಾರೂ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಒಂದು ಸ್ಫೋಟ ಆಗಿ ಹೋಗುತ್ತೆ ಅಂತ ಅಂದ್ರೆ ಇದೆಲ್ಲವೂ ಕೂಡ ಪ್ರಶ್ನೆ. i20 ಕಾರ್ ಸಲ್ಮಾನ್ ಅನ್ನೋರಿಗೆ ಸೇರಿರುವಂತಹ i20 ಕಾರ್ ಅಂತೆ. ಗೊತ್ತಿಲ್ಲ ಆತ ಯಾರ್ಯಾರಿಗೆ ಮಾರಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ವಂತೆ ನೋಡಿ ಆತನ ಬಳಿ. ಹಂಗಾಗಿ ಯಾರ್ಯಾರ ಹತ್ರ ಇತ್ತು ಇದೆಲ್ಲವೂ ಕೂಡ ಪ್ರಶ್ನೆ. ಇದನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಕಾರನ್ನ ಪಡೆದುಕೊಂಡಿದ್ರು ಇದು ಕೂಡ ಪ್ರಶ್ನೆ. ಸಹಜವಾಗಿ ಉಗ್ರರು ಇಂಥ ಸ್ಫೋಟಕಗಳನ್ನ ಅಥವಾ ಸ್ಫೋಟವನ್ನ ಸಂಭವಿಸಬೇಕು ಅನ್ನುವಂಥ ಉದ್ದೇಶ ಇದ್ದಾಗ ಈ ರೀತಿ ಕಾರುಗಳನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಆ ರೀತಿಯಲ್ಲೂ ಕೂಡ ಅನುಮಾನಗಳಿದೆ.